ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಅನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಹೊಸ ಚರ್ಚೆ. ಅಬ್ದುಲ್ ಜಬ್ಬಾರ್ ನಸೀರ್ ತಲೆದಂಡ ಬೆನ್ನಲ್ಲೇ ಪಕ್ಷದ ಶಿಸ್ತಿನ ಫೈಟ್ ತಾರಕಕ್ಕೇರ್ತಾ ಇದೆ. ಶಿಸ್ತು ಅಂದರೆ ಎಲ್ಲರಿಗೂ ಶಿಸ್ತೆ. ಶಿಸ್ತು ಯಾವತ್ತೂ ಪೂರ್ವಾಗ್ರಹ ಪೀಡಿತವಾಗಿರಬಾರ್ದು. ಇನ್ನು ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡೋದಕ್ಕಿಂತ ಮುಂಚೆನೇ ಸಮರ್ಥ ಮಲ್ಲಿಕಾರ್ಜುನ್ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅದು ಶಿಸ್ತಿನ ಉಲ್ಲಂಘನೆ ಅಲ್ವಾ ಅಂತ ಪ್ರಶ್ನೆ ಈಗ ಎದ್ದಿದೆ. ಕೇಳ್ತಕ್ಕಂಥ ಅಕ್ಕಿದೆ ಅಂತ ಹೋಗಿ ಕೇಳ್ತಾರೆ, ಕೇಳಿದ ತಕ್ಷಣ ಎಲ್ಲ ಮಾಡಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೋಸ್ಕರ ಹೋಗಿದ್ದಾರೆ, ಹೈಕಮಾಂಡ್ನ ಭೇಟಿ ಮಾಡಿ ರೀಶಫಲ್ ಮಾಡಿ ಬೇಗ ನಮಗೆ ಅವಕಾಶ ಮಾಡಿಕೊಡಿ, ಇನ್ನಿರೋದೇ 2 ವರ್ಷ ಅಂತೇಳಿ ಕೇಳಕ್ಕೆ. ತಪ್ಪೇನಿದೆ ಅದರಲ್ಲಿ? ಎಲ್ರಿಗೂ ಕೇಳೋವಂಥ ಹಕ್ಕಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಕ್ಕಂಥ ಹಕ್ಕಿದೆ. ಅದನ್ನು ಹೋಗಿ ಅವರು ಮಾಡಲಿಕ್ಕೆ ಹೋಗಿದ್ದಾರೆ. ವಿಶ್ವಾಸ ಇಟ್ಕೊಂಡೇ ಎಲ್ಲ ಕೆಲಸ ಮಾಡ್ಬೇಕಲ್ವ. ನಾವು ಆಯ್ತದೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಎಲ್ಲನೂ ಚರ್ಚೆ ಆಗ್ತಾ ಇದೆ, ನಾಯಕತ್ವನೂ ಚರ್ಚೆ ಆಗ್ತಿದೆ, ಇದು ಚರ್ಚೆ ಆಗ್ತಿದೆ, ಎಲ್ಲನೂ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಲಿ. ಅಲ್ಲ ಸರ್, ಇಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್. ಚರ್ಚೆ ಆಗ್ತಕ್ಕಂಥದ್ದು ಅವರ ಸ್ವಂತ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ನಾಯಕರುಗಳ ಅಭಿಪ್ರಾಯ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ರೀಶಫಲ್ ಆಗ್ಬೇಕಂತ ನಿಮ್ಗೂ ಇದೆಯಾ ಸರ್? ನನ್ಗೆ ಆಸೆ ಇಲ್ವ, ನಾವೇನು ಸನ್ಯಾಸಿ? ನನಗೂ ಮಾಡ್ಬೇಕು ಮಂತ್ರಿ, ನಾನು ಐಶ್ವರ್ಯ MLA ಆಗಿದ್ದೀನಿ ಅಂತ ನನಗೂ ಅದನ್ನ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕು. ಆ ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಸಂದರ್ಭನೂ ಅಲ್ಲ. ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡ ಆ ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರು ಪಕ್ಷ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಏನು ತೀರ್ಮಾನ ತಗೋತಾರೆ ಅವರೆಲ್ಲ ನೋಡೇ, ಪ್ರೋಸ್ ಕಾನ್ಸ್ ಎಲ್ಲ ನೋಡೇ ತೀರ್ಮಾನ ತಗೋತಾರೆ. ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಪಕ್ಷಕ್ಕೆ ಏನಾದರೂ ಆಧಾರ ಸಿಕ್ಕಿರಬೇಕು ಏನೋ, ಪಕ್ಷದವ್ರು ತೀರ್ಮಾನ ತಗೊಂಡಿದ್ದಾರೆ, ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಮೇಡಮ್, ಯಾಕೆ ಪಿಕ್ ಅಂಡ್ ಚೂಸ್ ಅಂತ ನಾವು ಅದೇ ವಿಚಾರ ಅಲ್ಲ. ಈಗ ಬಾಲಕೃಷ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, ಏನು ಅಂತಂದ್ರೆ ಶಿಸ್ತು ಅಂದ್ರೆ ಶಿಸ್ತು. ಅದು ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ, ನಾನಾಗಲಿ, ನೀವಾಗಲಿ, ಬಾಲಕೃಷ್ಣ ಅವರಾಗಲಿ, ಯಾರೇ ಆಗಲಿ, ಶಿಸ್ತು ಅಂದರೆ ಶಿಸ್ತು ಅಂತ. ಶಿಸ್ತೇ. ಮತ್ತೆ ಈಗ ಬಾಲಕೃಷ್ಣ, ಚಲರಾಯಸ್ವಾಮಿ, ಗೋಪಾಲಯ್ಯ, ಇದೇ ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ JDS ಪಾರ್ಟಿಯಲ್ಲಿ ಇದ್ದು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿ ಕೊನೆಗೆ ಕಾಂಗ್ರೆಸ್ಗೆ ಬಂದವರು. ಇವರು ತುಂಬ ಶಿಸ್ತು, ಮಾತ್ರ ಶಿಸ್ತು. ಆ್ಯಂಡ್ ಮೋರೋವರ್ ಬಾಲಕೃಷ್ಣ ಅವರು ಈಗ ಸಚಿವ ಸ್ಥಾನದ ಆಕಾಂಕ್ಷಿ. ಅವರು ಈಗ ಜಮೀರ್ ಅಹಮದ್ ಖಾನ್ ಅವರೆಲ್ಲ ಒಂದೇ ಗ್ರೂಪ್ ಅಲ್ವಾ, JDS ಇಂದ ಬಂದವರು. ಅವ್ರ ಪರವಾಗಿ ಮಾತಾಡ್ಬಿಟ್ರೆ ಸಚಿವ ಸ್ಥಾನ ಸಿಗುತ್ತಾ? ಇಲ್ಲ. ಆಮೇಲೆ ಮೋರೋವರ್ ಇವತ್ತು ನಮ್ಮ ರಾಧಕ್ಕ ಪಂಚಾಯಿತಿ ಒಂದು ರೆಕಾರ್ಡಿಂಗ್ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅದರಲ್ಲಿ ಒಬ್ಬರು ಲೇಡಿನ ಅಮಾನತು ಮಾಡಿದ್ದಾರೆ, ಯೂತ್ ಕಾಂಗ್ರೆಸ್ ನಾರ್ತ್ ಅಧ್ಯಕ್ಷೆ ಅಫ್ರೀನ್ ಖಾನ್. ಹಾಂ, ಅವ್ರು ಹೇಳ್ತಾ ಇದ್ರು, ಸುರ್ಜೇವಾಲಾ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಸೇರಿದಂತೆ ಈ ಅಲ್ಪಸಂಖ್ಯಾತ ಮುಖಂಡರ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ 7 ಜನ ಆಕಾಂಕ್ಷಿಗಳಲ್ಲಿ ಯಾರಿಗಾದರೂ ಒಬ್ರಿಗೆ ಕೊಡಿ, ಮುಸ್ಲಿಂ ಡಾಮಿನೇಷನ್ ಇರುವಂತಹ ಕ್ಷೇತ್ರ ಅಂತ ಕೇಳಿ, ಕೊಡಲಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕಾಗತ್ತೆ ರಾಜೀನಾಮೆದು ಅಂತ ಹೇಳಿದ್ರಂತೆ. ಅದಕ್ಕೆ ಸುರ್ಜೇವಾಲಾ ಅವ್ರು ಹೇಳಿದ್ರಂತೆ, ಅವ್ರು ಹೇಳಿದ್ದು ಅಫ್ರೀನ್ ಖಾನ್. ಹಾಂ, ಅವರು ಸುರ್ಜೇವಾಲಾ ಅವರು ಹೇಳಿದ್ರಂತೆ, ಮುಸಲ್ಮಾನರಿಂದ ಏನು ಈ ಪಕ್ಷ ಇಲ್ಲ, ಮುಸಲ್ಮಾನರು ಏನು ಈ ಪಕ್ಷವನ್ನು ಕಾಯ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಅವ್ರು ಹೇಳ್ತಾ ಇದ್ರು. ಸುರ್ಜೇವಾಲಾ ಅವರು ಹೇಳಿದರು ಅಂತ. ಐ ಡೋಂಟ್ ನೋಪ್ಪ ಏನೇನು ನಡೆದಿದೆಯೋ ಅವ್ರ ಪಾರ್ಟಿಯಲ್ಲಿ. ಬಟ್ ಡೆಫಿನೆಟ್ಲಿ ಪಕ್ಷ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಕ್ಕಿಂತ ಮುಂಚೆನೇ ಸಮರ್ಥ ಮಲ್ಲಿಕಾರ್ಜುನ್ ಅವರು ಮತ್ತು ಅವ್ರ ತಾಯಿ ಹೋಗಿ ನಾಮಪತ್ರ ಸಲ್ಲಿಸಿದ್ದು, ಇನ್ನೂ ಘೋಷಣೆ ಆಗದೇನೆ, ಇನ್ನೂ ಡಿಸೈಡ್ ಆಗದೇನೆ ಭಾಳಷ್ಟು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂಥ ಕೂಗಿತ್ತು, ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇತ್ತು. ಆದರೂ ಕೂಡ ಇರಲಿ ಅಂತ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅದು ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿತ್ತು ಅಲ್ವಾ ಅನ್ನೋದು ಅವ್ರ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋರು ಯಾರು ಕೊಡ್ತಾರೆ ಉತ್ತರ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್. ಯಾರು ಹೈಕಮಾಂಡು? DK ಶಿವಕುಮಾರ್. ಓಕೆ, DK ಶಿವಕುಮಾರ್ ಅವ್ರು ಕೊಡಬೇಕು, ಸಿದ್ದರಾಮಯ್ಯನವ್ರು ಕೊಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡಬೇಕು. ಯಾರು ಕೊಡ್ತಾ ಇಲ್ಲ. ಕಾರಣನೇ ಇಲ್ಲ. ನೋಟಿಸ್ ಕೊಡಬೇಕು, ನೋಟಿಸ್ಗೆ ಉತ್ತರ ಕೇಳಬೇಕು. ಆ ಉತ್ತರ ಸಮಂಜಸವಾದಂಥ ಕಾರಣಗಳು ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಏಕಾಏಕಿ ಕಿಕ್ ಔಟ್ ಅಂತ ಇವ್ರು ಡಿಸಿಷನ್ ತಗೊಳ್ತಿರುವಾಗ ಇವ್ರಿಗೆ ಬೇರೆ ಕಾರಣ ಬೇರೆ ಹೇಳ್ತಾರೆ ಅವರು. ಯಾರು ಹೈಕಮಾಂಡ, ಯಾರೋ ಏನೂ ಗೊತ್ತಿಲ್ಲ ಈ ಪಾರ್ಟಿಯಲ್ಲಿ.